ಥಾಮಸ್ ಅಲ್ವಾ ಎಡಿಸನ್ ಮಹಾ ಸಂಶೋಧಕ. ಅವನು ಕಂಡು ಹಿಡಿದಷ್ಟು ಹೊಸ ಹೊಸ ಆವಿಷ್ಕಾರಗಳನ್ನು ಇತ್ತೀಚಿನವರೆಗೆ ಯಾರೂ ಮಾಡಲಿಲ್ಲ. ಅವನು ಸದಾ ಪರಿಶ್ರಮಿ. ಏನು ಪರಿಶ್ರಮ ಅಂದರೆ ಹಗಲು ರಾತ್ರಿ ದುಡಿತಾ ಇದ್ದ. ಅವನೊಂದು ಘೋಷಣೆ ಮಾಡಿದ್ದ, ಪ್ರಯೋಜನ ಇಲ್ಲದ್ದನ್ನು, ಲಾಭ ಇಲ್ಲದ್ದನ್ನು ನಾನು ಕಂಡು ಹಿಡಿಯೋದೇ ಇಲ್ಲ. ಅವನ ಹೆಸರಿನಿರುವಷ್ಟು ಪೇಟೆಂಟ್ ಇನ್ನು ಯಾರ ಹೆಸರಲ್ಲೂ ಇರಲಿಲ್ಲ. ಎಡಿಸನ್ ತುಂಬ ಪರಿಶ್ರಮಪಟ್ಟು ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ. ಅದು ನಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಒಂದು ಸುಮಾರು 2,000 ಪ್ರಯೋಗಗಳನ್ನು ಮಾಡಿದ್ದಂತೆ. ಅಷ್ಟು ಪ್ರಯೋಗಗಳಾದ ಮೇಲೆ ಅವನ ಸಫಲತೆ ಸಿಕ್ಕಿತು. ಯಾರೋ ಅವನು ಕೇಳಿದ್ರಂತೆ, ನೀವು 2,000 ಬಾರಿ ವಿಫಲತೆ ಪಡೆದ್ರಂತೆ. ಅದಕ್ಕೆ ಎಡಿಸನ್ ಹೇಳಿದ, ನಾನು 2,000 ಬಾರಿ ಸೋಲಿಲ್ಲ. ಯಾವ ರೀತಿ ಬಲ್ಬನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ದಾಖಲಿಸಿಟ್ಟಿದ್ದೇನೆ. ಅಂದರೆ ಯಾವ 2,000 ರೀತಿಯಲ್ಲಿ ಮಾಡಿದರೆ ಬಲ್ಬ್ ಆಗೋದಿಲ್ಲ ಅನ್ನೋದು ದಾಖಲಿಸಿಟ್ಟಿದ್ದೇನೆ. ಇದು ಸಕಾರಾತ್ಮಕತೆ. ಬಲ್ಬ್ ಏನೋ ಕಂಡು ಹಿಡಿದದ್ದಾಯಿತು, ತಯಾರಿಕೆ ಪ್ರಾರಂಭ ಆಯಿತು. ಫ್ಯಾಕ್ಟ್ರಿ ಶುರುವಾಗಿ ಬಲ್ಬ್ಗಳು ಮಾರುಕಟ್ಟೆಗೆ ಬರೋಕ್ಕೆ ಶುರು ಆಯಿತು. ಎಡಿಸನ್ ಲೆಕ್ಕ ಹಾಕಿದ, ಒಂದು ಬಲ್ಬ್ ತಯಾರಾಗೋದಕ್ಕೆ $1 ಖರ್ಚಾಗ್ತಾಯಿತ್ತು. ಅಂದರೆ ಒಂದು $100 ಅಂತ ಇಟ್ಕೊಳ್ಳಿ. ಆದರೆ ಎಡಿಸನ್ ಬಲ್ಬನ್ನು 40 ಸೆಂಟಿಗೆ ಮಾರೋಕ್ಕೆ ಶುರು ಮಾಡಿದ. ಅಂದರೆ $40. ಅಂದರೆ ಪ್ರತಿಯೊಂದು ಬಲ್ಬಿಂದನೂ 60 ಸೆಂಟ್ ನಷ್ಟ ಆಗ್ತಾಯಿತ್ತು ಅವನಿಗೆ. ಕಂಪ್ನಿ ಜನ ಎಡಿಸನ್ಗೆ ಬುದ್ಧಿ ಹೇಳಿ, ಬೆಲೆಯನ್ನು $1 ಆದರೂ ಇಡಪ್ಪ, ಲಾಭ ಆಗದಿದ್ದು ನಷ್ಟ ಆಗೋದು ಬೇಡ ಅಂತ ಹೇಳಿದರು. ಅವನು ಕೇಳಲಿಲ್ಲ. ನಂತರ ಮತ್ತೆ ಬ್ಯಾಂಕಿಗೆ ಹೋಗಿ ಸಾಲ ಪಡೆದು ಮತ್ತಷ್ಟು ಹೆಚ್ಚು ಬಲ್ಬ್ ತಯಾರು ಮಾಡಿದ. ಉತ್ಪಾದನೆ ಹೆಚ್ಚಾದ್ದರಿಂದ ಬಲ್ಬಿನ ತಯಾರಿಕಾ ವೆಚ್ಚ ಕಡಿಮೆಯಾಗಿ 60 ಸೆಂಟ್ ಆಯಿತು. ಆದರೂ ಕೂಡ ಎಡಿಸನ್ 40 ಸೆಂಟಿಗೆ ಮಾರ್ತಾ ಇದ್ದ. ಭಾರಿ ಲಾಸ್ ಆಯಿತು. ಆಗದೆ ಇರುತ್ತಾ, ಬಲ್ಬಿನ ತಯಾರಿಕೆ ಬೆಲೆನೇ 60 ಸೆಂಟು, ಇವು ನಾನು 40ಕ್ಕೆ ಮಾರ್ತಾ ಇದ್ದಾನೆ. ಮತ್ತೀಗ ಜಾಸ್ತಿ ಪ್ರಮಾಣದಲ್ಲಿ ಬಲ್ಬ್ ತಯಾರಿಸಬೇಕು ಅಂತ ಬ್ಯಾಂಕಿಗೆ ಸಾಲ ಕೇಳೋಕೆ ಹೋದ. ಅವ್ರು ಸಾಲ ಕೊಡಲ್ಲ ಅಂದರು. ಏನು ವ್ಯವಹಾರ ಜ್ಞಾನ ಇದೆಯೇನಪ್ಪ ನಿನಗೆ? ತಯಾರಿಕೆ ವೆಚ್ಚ $1 ಇದ್ದಾಗ 40 ಸೆಂಟಿಗೆ ಮಾರಿದ್ರಿ. ಆಮೇಲೆ ತಯಾರಿಕೆ ವೆಚ್ಚ 60 ಸೆಂಟ್ ಆದಾಗಲೂ 40ಕ್ಕೆ ಮಾರ್ತಾ ಇದ್ದೀರಿ. ಈ ದಿವಾಳಿ ಆಗಲೇಬೇಕು ಅಂತ ಹಠ ತೊಟ್ಟಂತ ಕಾಣಿಸ್ತದೆ. ಇಂಥ ಕಂಪನಿ ನಾವು ಧನ ಸಹಾಯ ಮಾಡೋದಿಲ್ಲ ಅಂದ್ಬಿಟ್ಟು ಎಡಿಸನ್ ಬಿಟ್ಟಾನೇ. ಮತ್ತೆ ವಾದ ವಿವಾದ ಮಾಡೋದ, ಅಲ್ಲಿ ಹೋದ, ಇವ್ರ ಕಡೆ ಹೋದ, ಯಾರ ಕಡೆಯಿಂದ ಹೋಗಿ ಮತ್ತೆ ಸಾಲ ತೊಗೊಂಡ. ಕಾರ್ಖಾನೆ ಒತ್ತೆ ಇಡ್ತೀನಿ ಅಂತ ಹೇಳ್ದ. ಅವ್ರು ಒಪ್ಪಿ ಸಾಲ ಕೊಟ್ಟರು. ಈ ಸಲ ಲಕ್ಷಾಂತರ ಬಲ್ಬ್ಗಳನ್ನು ತಯಾರು ಮಾಡಿದ. ಈಗ ಬಲ್ಬನ್ ತಯಾರಿಕಾ ವೆಚ್ಚ ಎಷ್ಟಾಯ್ತು ಗೊತ್ತಾ? 20 ಸೆಂಟ್ ಆಯಿತು. ಜಾಸ್ತಿ ತಯಾರು ಮಾಡಿದಾಗ ಖರ್ಚು ಕಮ್ಮಿ ಆಗುತ್ತೆ, 20 ಸೆಂಟ್ ಆಯಿತು. ಆದರೂ ಎಡಿಸನ್ 40 ಸೆಂಟಿಗೆ ಮಾರಿದ. ಗೊತ್ತಾಯ್ತಲ್ಲ, ಲಕ್ಷಾಂತರ ಬಲ್ಬುಗಳು ತಯಾರಿ ಖರ್ಚು 20 ಸೆಂಟ್ ಆದರೆ ಇವು 40 ಸೆಂಟಿಗೆ ಮಾರಿದ. ಎಷ್ಟು ಲಾಭ ಬಂತು ಅಂದರೆ ಅವನಿಗೆ ಹಿಂದಿನ ನಷ್ಟ ಎಲ್ಲ ಕೊಚ್ಕೊಂಡು ಹೋಯ್ತು. ಜನ ಬೆರಗಾದರು. ಆದರೂ ಮೊದಲು ನಷ್ಟದಲ್ಲಿ ಯಾಕೆ ಮಾರಿದ್ರಿ ಅಂತ ಕೇಳಿದಾಗ ಎಡಿಸನ್ ಹೇಳ್ತಾನೆ, ಮೊದಲಿಗೆ ನಾನು ಬೆಲೆ ಹೆಚ್ಚಿಟ್ಟಿದ್ರೆ ಬಹಳ ಜನ ಕೊಂಡ್ಕೋತಾ ಇರಲಿಲ್ಲ. ಅವ್ರ ವಿದ್ಯುತ್ ಬಲ್ಬಿನ ಶಕ್ತಿ ಅರಿವಾದರೆ ಅದನ್ನು ಅವ್ರು ಬಿಟ್ಟಿರೋ ಸಾಧ್ಯ ಇಲ್ಲ. ದಯವಿಟ್ಟು ನೋಡಿ ಸ್ನೇಹಿತರೆ, ಈಗ ಬಲ್ಬಿನ ಬೆಲೆ ಹೆಚ್ಚಿಗೆ ಮಾಡೋದು ಯಾರೂ ಬಿಡೋಕ್ಕಾಗಲ್ಲ, ಬಿಕಾಸ್ ಅದು ಇಲ್ಲದೆ ಬರೋಕ್ಕಾಗಲ್ಲ ನಮಗೆ. ಆಗ ನಾನು ಬೆಲೆ ಹೆಚ್ಚು ಮಾಡಿದ್ರು ಜನ ಗೊಣಗದೆ ಕೊಂಡ್ಕೊಳ್ತಾರೆ ಎಂದ. ಇದು ಎಡಿಸನ್ ವ್ಯವಹಾರ ಚತುರಿಕೆ. ಆಗ ಎಡಿಸನ್ ಸ್ಥಾಪನೆ ಮಾಡಿದಂಥ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಇಂದು ಪ್ರಪಂಚದಾದ್ಯಂತ $1,000 ಕೋಟಿ ವ್ಯವಹಾರ ಮಾಡ್ತಾ ಇದೆ. ಅಂದರೆ ಬುದ್ಧಿವಂತಿಕೆ ಇರಬೇಕು, ಪರಿಶ್ರಮ ಇರಬೇಕು, ಇದ್ರ ಜೊತೆಗೆ ವ್ಯವಹಾರ ಚಾತುರ್ಯ ಇರಬೇಕು. ಈ 3 ಇದ್ದರೆ ಮಾತ್ರ ವ್ಯವಹಾರದಲ್ಲಿ, ಉದ್ಯಮದಲ್ಲಿ ಲಾಭ ಸಾಧ್ಯ, ಯಶಸ್ಸು ಸಾಧ್ಯ ಅನ್ನೋದನ್ನು ತೋರಿಸಿದವನು ಥಾಮಸ್ ಅಲ್ವಾ ಎಡಿಸನ್.